ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾಂತೇಶ್ ಜಾಲಹಳ್ಳಿ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಕ್ರೈಸ್ಟ್ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ಮಾಡಲಿಕ್ಕೆ ನನ್ನ ಈ ಒಂದು ಕಾಲೇಜು ಅಂದರೆ ನಮ್ಮ ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವಂಥ ಶ್ರೀ ಪ್ರಭು ಮಹಾವಿದ್ಯಾಲಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಅಂತಲೇ ಹೇಳ್ಬೋದು. ಈ ಒಂದು ಮಹಾವಿದ್ಯಾಲಯ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ಒಂದು ಮಹಾವಿದ್ಯಾಲಯ. ಈ ಒಂದು ಮಹಾವಿದ್ಯಾಲಯದಲ್ಲಿ ನಮಗೆ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾಗುವಂಥ ಎಲ್ಲ ಬೋಧನೆಯನ್ನು ಈ ಒಂದು ಕಾಲೇಜಿನಲ್ಲಿ ಬೋಧಿಸಲಾಗ್ತಿತ್ತು. ಇದರಲ್ಲಿ ಪಠ್ಯೇತರ ಚಟುವಟಿಕೆಗಳು ಕೂಡ ಬೋಧನೆ ಮಾಡಲಾಗ್ತಿತ್ತು. NCC ಮತ್ತು NSS ಶಿಬಿರಗಳನ್ನು ಕೂಡ ಇಲ್ಲಿ ಏರ್ಪಡಿಸಲಾಗ್ತಾಯಿತ್ತು. ಆಗಿನ ಒಂದು ಸಂದರ್ಭದಲ್ಲಿ ನಾವು ಪದವಿಯಲ್ಲಿ ಓದುವಂಥ ಸಂದರ್ಭದಲ್ಲಿ ನಾವು ಗ್ರಾಮೀಣಾಭಿವೃದ್ಧಿ ವಿಷಯವನ್ನು ತೆಗೆದುಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮಗೆ ಪಾಟೀಲ್ ಸರ್ ಅಂತ ಇದ್ದರು. ಅವರು ನಮಗೆ ಕ್ಷೇತ್ರ ಅಧ್ಯಯನವನ್ನು ಕರ್ಕೊಂಡು ಹೋಗಿ ನಮಗೆ ಆಗಿನ ಸಂದರ್ಭದಲ್ಲಿ ಸಾವಯವ ಕೃಷಿಯ ಕುರಿತು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದರು. ಇಂಥ ಒಂದು ಕಾಲೇಜು ನನಗೆ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ, ನಾವು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ನಮಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿತು. ಈ ಒಂದು ಕಾಲೇಜಿನಲ್ಲಿ ಹಲವು ಬೋಧಕೇತರ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ನನಗೆ ಬಹಳಷ್ಟು ಮಾರ್ಗದರ್ಶನವನ್ನು ಮಾಡಿದರು. ಅಂಥ ಒಂದು ಗುರುಗಳ ಉಪನ್ಯಾಸಕರನ್ನು ನಾನು ಇವತ್ತು ನೆನೆಯಲೇಬೇಕು. ಅವರು ಶ್ರೀ ದಿವಂಗತ ಕಾಮನಟಿಗಿ ಸರು ಮತ್ತು ನಾಗಲಿಕರ ಸರು ಮತ್ತು ಡಾಕ್ಟರ್ B ಸಿದ್ದಪ್ಪ ಸರು, ಹನುಮಂತ ಸಿಂಗೆ ಸರು ಮತ್ತು ವೇಣುಗೋಪಾಲ್ ನಾಯಕ್ ಜೇವರ್ಗಿ ಸರು ಮತ್ತು ಪಾಟೀಲ್ ಸರು, ಬಿರದರ್ ಸರು ಮತ್ತು ಬೋಧಕೇತರ ಸಿಬ್ಬಂದಿ ಆಗಿರುವಂಥ ಕುಂಬಾರ್ ಸರು, ಧರ್ಮಣ್ಣ ಸರು, ಬೊಮ್ಮಣ್ಣ ಸರು, ಈ ರೀತಿಯಾಗಿ ಹಲವು ಸಿಬ್ಬಂದಿಯವರು ನನಗೆ ಇಲ್ಲಿ ಈ ಒಂದು ಕಾಲೇಜಿನಲ್ಲಿ ಹಲವು ನೆರವನ್ನು ಕೊಟ್ಟಿದ್ದರು. ಅವರನ್ನು ಇವತ್ತು ನಾನು ನೆನೆಯಲೇಬೇಕು. ಇದರಿಂದಾಗಿ ನನ್ನ ವ್ಯಕ್ತಿತ್ವ ಮತ್ತು ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಈ ಒಂದು ಕಾಲೇಜು ನಮ್ಮ ಒಂದು ಬಡವರ ಮತ್ತು ಮಧ್ಯಮ ವರ್ಗದವರ ಒಂದು ವಿದ್ಯಾ ಕೇಂದ್ರ ಅಂತಲೇ ನಾವು ಹೇಳ್ಬೋದು. ಅದರಲ್ಲಿ ಇಂಥ ಒಂದು ಸಂಸ್ಥೆ ನಮ್ಮ ಹತ್ತಿರದಲ್ಲಿರುವಂಥದ್ದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯವಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಅದಕ್ಕೆ ಚಿರಋಣಿಯಾಗಿರ್ತೀವಿ. ನಮ್ಮ ಜೀವನ ಇರುವವರೆಗೂ ನಾವು ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಅಂತೇಳಿ ಹೇಳುತ್ತಾ, ನಮ್ಮ ಯಾವತ್ತೂ ಈ ಒಂದು ಕಾಲೇಜಿನಲ್ಲಿ ಕಲಿತಂಥ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಕುರಿತು ಹಲವು ಸಾಧನೆಗಳನ್ನು ಮಾಡಿದ್ದಾರೆ. ಇದರಿಂದಾಗಿ ನಮ್ಮ ಕಾಲೇಜು ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತಾ ನನ್ನ 2 ಅನಿಸಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.